ಭಾಗ್ಯಮ್ನವ್ರೆ, ಅದು ತೋಟದ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ. ಏನ್ ಫೋನ್ ಮಾಡಿ ಕರ್ಸಿದ್ದು? ಇನ್ನೂ ಹಣದ ಅವಶ್ಯಕತೆ ಏನಾದ್ರೂ ಇತ್ತಾ? ಖಂಡಿತ ಇಲ್ಲ ಬೀಗ್ರೆ. ನಿಮ್ಮ ಹತ್ರ ತಗೊಂಡಿರೋ ಹಣನ ವಾಪಸ್ ಕೊಡೋಣ ಅಂತ. ಇದರಲ್ಲಿ 15 ಲಕ್ಷ ಇದೆ, ಎಣಿಸ್ಕೊಂಡ್ಬಿಡಿ. ಅಯ್ಯೋ ಭೀಕ್ತಿಯಮ್ಮ, ನಾವಿದನ್ನ ನಿಮ್ಗೆ ಸಾಲವಾಗಿ ಕೊಟ್ಟಿಲ್ಲ. ನೀವು ನಮ್ಮನೆಯವ್ರೆ, ಇದನ್ನ ಯಾಕೆ ವಾಪಸ್ ಕೊಡ್ತಿದ್ದೀರಿ? ಇದನ್ನ ಸಾಲ ಅಂತ ತಗೊಂಡಿಲ್ಲ ಬೀಗ್ರೆ, ಸಹಾಯ ಅಂತ ತಗೊಂಡಿದ್ದೀನಿ. ಯಾವತ್ತಿದ್ರೂ ಈ ಹಣ ನಿಮಗೆ ಸೇರ್ಬೇಕಲ್ವಾ? ನೀವು ಒಬ್ರು ಕಷ್ಟಕ್ಕೆ ಅಂತ ಕೊಟ್ರಿ, ಇದನ್ನ ಬಳಸ್ಕೊಂಡವರು ವಾಪಸ್ ಕೊಟ್ರು. ನಾನು ನಿಮಗೆ ತಲುಪಿಸ್ತಾ ಇದ್ದೀನಿ. ಇದನ್ನ ನಿಮಗೆ ಕೊಡ್ಬೇಕಾಗಿರೋದು ನನ್ನ ಜವಾಬ್ದಾರಿ ಅಲ್ವಾ? ಅಂದ್ರೆ ಈ ದುಡ್ಡನ್ನ ತಗೊಂಡು ಬರೋಕ್ಕೋಸ್ಕರ ನೀವು ಸಿಟಿಗೆ ಹೋಗಿದ್ರಾ? ಅಲ್ಲ ಭಾಗ್ಯಮ್ನವ್ರೆ, ನೀವ್ ಯಾಕೆ ತೊಂದರೆ ತಗೊಂಡ್ರಿ ಅಂತ? ಇಲ್ಲ ಬೀಗ್ರೆ, ಈ ದುಡ್ಡಿಗೋಸ್ಕರ ನಾನು ಸಿಟಿಗೆ ಹೋಗ್ಲಿಲ್ಲ. ನನ್ನ ಮನಸ್ಸಿನ ನೆಮ್ಮದಿಗೋಸ್ಕರ ಹೋಗಿದ್ದೆ. ಆದರೆ ನನ್ನ ಸ್ನೇಹಿತೆ ಹೇಗೋ ದುಡ್ಡು ಹೊಂದಿಸ್ಕೊಟ್ಬಿಟ್ಲು. ಅದನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಅಷ್ಟೇನೆ. ಭಾಗ್ಯಮ್ನವ್ರೆ, ಏನೂ ತೊಂದರೆ ಇಲ್ಲ. ಇದನ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಮತ್ತೇನಾದ್ರೂ ಅವಶ್ಯಕತೆ ಬಿದ್ರೆ ಕೆಲ್ಸಕ್ಕೆ ಬರುತ್ತೆ. ಇಲ್ಲ ಬೀಗ್ರೆ, ಇಷ್ಟು ದುಡ್ಡನ್ನ ನಾನು ಎಲ್ಲಿ ಅಂತ ಇಟ್ಕೊಳ್ಳಿ? ದುಡ್ಡಿದ್ದಷ್ಟು ಅದನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋ ಚಿಂತೆ ಶುರುವಾಗುತ್ತೆ. ಹಾಗಾಗಿ ಇದು ನಿಮ್ಮ ಹತ್ರ ಇದ್ರೇನೆ ಸೇಫ್. ಹೇಗಿದ್ರೂ ಇದು ನಿಮಗೆ ಸೇರ್ಬೇಕಾಗಿದ್ದಲ್ವಾ? ತಗೊಳ್ಳಿ. ಅಲ್ ತಗೊಳ್ಳಿ.